ಬಾಸ್ ಅಲ್ಲಿ ಟಾಸ್ಕ್ ಆಡುವಾಗ ಗಲಾಟೆ ಮತ್ತೆ ಶುರುವಾಗಿದೆ. ಟಾಸ್ಕ್ ಆಡುವಾಗ ಒಬ್ರಿಗೊಬ್ರು ಬೆಟ್ ಮಾಡ್ಕೊಳ್ಬಾರ್ದು, ಬಲಪ್ರಯೋಗ ಮಾಡಬಾರ್ದು ಅಂತೆಲ್ಲ ಬಿಗ್ ಬಾಸ್ ಹೇಳಿದ್ದಾರೆ. ಇದರಿಂದ ಕೆಲವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು ಕೂಡ ಮತ್ತೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಆಡುವಾಗ ಗಲಾಟೆ ಮತ್ತೆ ಶುರುವಾಗಿದೆ. ಟಾಸ್ಕ್ ಆಡುವಾಗ ಬಲ ಪ್ರಯೋಗ ಮಾಡಬಾರ್ದು, ಒಬ್ರಿಗೊಬ್ರು ಪೆಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಮತ್ತಷ್ಟು ಅದನ್ನೇ ಹೆಚ್ಚು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ತಲೆ ಬುರುಡೆ ಹೊಡಿತೀನಿ ಅನ್ನೋ ಮಾತುಗಳನ್ನೆಲ್ಲ ಬಳಸ್ತಾ ಇದ್ದಾರೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಕ್ಯಾಪ್ಟನ್ ಮಂಜಣ್ಣ ಮಹಾರಾಜ ಸ್ಥಾನ ಅಲಂಕರಿಸಿ ದರ್ಬಾರ್ ನಡೆಸುತ್ತಿದ್ದಾರೆ. ರಾಜನ ದರ್ಬಾರ್ಗೆ ಯುವರಾಣಿ ಮೋಕ್ಷಿತಾ ಅವರು ಕೂಡ ಬಂದಿದ್ದಾರೆ. ಇದರ ಬೆನ್ನಲ್ಲಿ ಅಲ್ಲಿನ ಪ್ರಜೆಗಳು ಎರಡು ಬಣಗಳಾಗಿ ಪ್ರತ್ಯೇಕಗೊಂಡಿದ್ದಾರೆ. ಒಂದು ಯುವರಾಣಿ ಮೋಕ್ಷಿತಾ ಅವರ ಬಣವಾದರೆ ಇನ್ನೊಂದು ರಾಜ ಮಂಜಣ್ಣ ಅವರ ಬಣವಾಗಿದೆ. ಅಂತೆಯೇ ರಾಜ ಮತ್ತು ಯುವರಾಣಿಯ ನಡುವೆ ಗದ್ದುಗೆಗೆ ಕಿತ್ತಾಟ ಕೂಡ ಶುರುವಾಗಿದೆ. ಇಂದು ಬಿಗ್ ಬಾಸ್ ಎರಡು ಬಣಗಳಿಗೆ ಒಂದು ಟಾಸ್ಕ್ ನೀಡಿದ್ದಾರೆ. ಅದುವೇ ಮಣ್ಣಿನಿಂದ ಅಸ್ತ್ರ ಮಾಡುವುದು. ಈ ವೇಳೆ ಮಣ್ಣಿನ ಉಂಡೆಗಳನ್ನು ಎತ್ತಿಕೊಳ್ಳುವಾಗ ಪ್ರಜೆಗಳ ನಡುವೆ ನೂಕಾಟ ತಳ್ಳಾಟ ಜೋರಾಗಿ ನಡೆದಿದೆ. ಮಂಜು ಮತ್ತು ಮೋಕ್ಷಿತಾ ಬಣದ ರಜತ್ ನಡುವೆ ಮಾತಿನ ಸಮರ ಕೂಡ ಶುರುವಾಗಿದೆ. ಮಂಜು ಬಣದ ಪ್ರಜೆಗಳು ಮೋಕ್ಷಿತಾ ಬಣದ ಸದಸ್ಯರನ್ನು ತಳ್ಳಿ ಮಣ್ಣನ್ನ ಎತ್ತಿಕೊಂಡು ಹೋಗಿದ್ದಾರೆ. ಇದಕ್ಕೆ ಕೋಪಿಸಿಕೊಂಡ ರಜತ್, ನಾನು ತಳ್ಳೋದಿದ್ರೆ ಸರಿಯಾಗಿ ತಳ್ತೇನೆ, ಬುರುಡೆ ಹೊಡೆದು ಹೋಗುವ ಹಾಗೆ ತಳ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನು ಕೇಳಿಸಿಕೊಂಡ ಮಂಜು ಅಲ್ಲಿಗೆ ಎಂಟ್ರಿಯಾಗಿ ಬುರುಡೆ ಹೊಡಿತೀಯಾ, ಏನು ರೌಡಿಸಂ ಎಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ರಜತ್ ಅವರು ರೌಡಿ ಅಂತ ಯಾಕೆ ಹೇಳ್ತೀಯಾ ಅಂತ ಕಿರ್ಚಾಡಿದ್ದಾರೆ. ಇದಕ್ಕೆ ಮತ್ತೆ ಕೌಂಟರ್ ಕೊಟ್ಟ ಮಂಜು, ಬೆದರಿಕೆ ಇಡೋದೆಲ್ಲ ಇಲ್ಲಿ ನಡೆಯಲ್ಲ, 54 ದಿನದಿಂದ ಇಲ್ಲಿ ಭಯ ಪಡ್ಕೊಂಡಿದ್ದಿಲ್ಲ, ನಿನ್ನಾಟ ನೀನು ತೋರಿಸು, ನನ್ನಾಟ ನಾನು ತೋರಿಸ್ತೇನೆ ಎಂದು ರಜತ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು ರಜತ್ ಅವರು ಕೂಡ ಇದಕ್ಕೆ ಅವಾಗಿನಿಂದ ಒಂದು ಲೆಕ್ಕ, ಇವಾಗಿನಿಂದ ಮತ್ತೊಂದು ಲೆಕ್ಕ ಅಂತ ಮಂಜು ಅವರಿಗೆ ಸವಾಲೆಸೆದಿದ್ದಾರೆ. ನೋಡಿದ್ರಿ ಅಲ್ಲ, ಟಾಸ್ಕ್ ಆಡುವಾಗ ಒಬ್ರಿಗೊಬ್ರು ಪೆಟ್ ಮಾಡ್ಕೊಳ್ಬಾರ್ದು, ಬಲಪ್ರಯೋಗ ಮಾಡಬಾರ್ದು ಅಂತೆಲ್ಲ ಬಿಗ್ ಬಾಸ್ ಹೇಳಿದ್ದಾರೆ. ಆದ್ರೂ ಕೂಡ ಸ್ಪರ್ಧಿಗಳು ಪದೇ ಪದೇ ಅದನ್ನೇ ಮಾಡ್ತಾ ಇದ್ದಾರೆ. ಇದರಿಂದ ಕೆಲವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು ಕೂಡ ಮತ್ತೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಈಗಿನ ಬಿಗ್ ಬಾಸ್ ನ ಟಾಸ್ಕ್ ಗಳಲ್ಲಿ ಮನರಂಜನೆಗಿಂತ ಹೆಚ್ಚಾಗಿ ಸ್ಪರ್ಧಿಗಳು ಪೆಟ್ ಮಾಡ್ಕೊಳ್ಳೋದು, ಹೊಡೆದಾಡ್ಕೊಳ್ಳೋದೇ ಜಾಸ್ತಿ ಆಗ್ತಾ ಇದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.